ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಾಮರಾಜನಗರದಲ್ಲಿ ಎನ್ಕೌಂಟರ್ನ ಕಿಚ್ಚು ಧಗಿಸ್ತಾ ಇದೆ, ತಣ್ಣಗಾಗ್ತಾ ಇಲ್ಲ. ಹನೂರಿನಲ್ಲಿ ಮೃತ ಕುಟುಂಬಸ್ಥರ ಆಕ್ರೋಶ ಇನ್ನೂ ಕೂಡ ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಸದ್ಯ ಈಗ ಹನೂರು ಹೇಗಿದೆಯಪ್ಪ ಅಂತ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹನೂರು ಪೊಲೀಸ್ ಠಾಣೆಯ ಮುಂಭಾಗ ಭಾರಿ ಹೈ ಡ್ರಾಮಾ ನಡೆದಿದೆ. ಚಾಮರಾಜನಗರದಲ್ಲಿ ಎನ್ಕೌಂಟರ್ ಕಿಚ್ಚು ತಣ್ಣಗಾಗಿಲ್ಲ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಿಗಿ ಕೆಂಡ ಆಗಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಹನೂರು ಪೊಲೀಸ್ ಠಾಣೆಯ ಮುಂಭಾಗ ಹೈ ಡ್ರಾಮಾ ನಡೆದಿದೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಹನೂರು ಪೊಲೀಸ್ ಠಾಣೆಯ ಮುಂದೆ ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗಿದೆ. ಅತ್ತ ಮೈಸೂರಿನ ಕೆಆರ್ ಆಸ್ಪತ್ರೆ ಬಳಿಯೂ ಕೂಡ ಹೈ ಡ್ರಾಮಾ ನಡೆದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬರಲೇಬೇಕು ಅಂತೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಯಾವ ಕಾರಣಕ್ಕಾಗಿ ಅವರನ್ನ ಎನ್ಕೌಂಟರ್ ಮಾಡಿದ್ರು, ಸಾಯಿಸುವಂತ ಅವಶ್ಯಕತೆ ಏನಿತ್ತು, ನಮಗೆ ಈ ಒಂದು ಎನ್ಕೌಂಟರ್ ಮಾಡಿದಂತ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರು ಇಲ್ಲಿಗೆ ಬರಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ನೋಡಿ, ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ 3 ಬಲಿಯಾಗಿರುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಚಾಮರಾಜನಗರದ ಡಿಸಿ ಅವರು ಆದೇಶ ಹೊರಡಿಸಿದ್ದಾರೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಯುತ್ತೆ. ಬಟ್ ಆದ್ರೆ ಈ 3 ಮಂದಿ ಏನಿದ್ದಾರೆ, ಆಂಥೋನಿ, ಕುಮಾರ್ ಮತ್ತೆ ಮತ್ತೊಬ್ಬ ವ್ಯಕ್ತಿ, ಈ 3 ಮಂದಿಯನ್ನ ಸಾಯಿಸುವಂತ ಅವಶ್ಯಕತೆ ಏನಿತ್ತು, ನಮಗೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರೋ, ಯಾವ ಕಾರಣಕ್ಕಾಗಿ ಅವರು ಶೂಟ್ಔಟ್ ಮಾಡಿದ್ರು, ಇದೆಲ್ಲ ವಿಚಾರಗಳು ಗೊತ್ತಾಗಬೇಕು, ನಮಗೆ ನ್ಯಾಯ ಬೇಕು ಅಂತೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಹನೂರು ಠಾಣೆಯ ಮುಂಭಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿದೆ. ಅತ್ತ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶ ಇದೆ. ಯಾಕಂತಂದ್ರೆ ಈ ಕುಟುಂಬಸ್ಥರು ಅಥವಾ ಅವ್ರ ಸಂಬಂಧಿಕರು ಹೇಳ್ತಾ ಇರುವಂತ ವಿಚಾರ, ಅವರು ಕೃಷಿ ಮಾಡ್ಕೊಂಡು ದನ ಮೇಯಿಸೋದಕ್ಕೆ ಅಂತ ಹೋಗಿದ್ರು, ಆ ದನಗಳು ವಾಪಸ್ ಬರಬೇಕಿತ್ತು, ಅದು ಬಂದಿರಲಿಲ್ಲ. ಸೊ ಆ ದನಗಳನ್ನ ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಇವರನ್ನ ಬೇಟೆಗಾರರು ಅಂತ ಹೇಳ್ಕೊಂಡು ಅವ್ರನ್ನ ಶೂಟ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ.